ಹಾಯ್, ಬನ್ನಿ ಇವತ್ತು ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಒಂದು ಬಾಣಲಿ ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಹಾಕ್ಬೋದು. ಪುಡಿ ಉಪ್ಪು ಖಾಲಿ ಆಗಿದ್ದರಿಂದ ನಾನು ಕಲ್ಲುಪ್ಪು ಹಾಕಿದ್ದೀನಿ. ಅದು ಒಂದು ನಿಮಿಷ ಬಿಟ್ಟರೆ ಕರ್ಗೋಗುತ್ತೆ. ಈಗ 2 ಕಪ್ಪು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಎರಡು ಕಪ್ ಮೈದಾ ಹಿಟ್ಟು ತಗೊಂಡು ಇದನ್ನು ನಾವು ಚಪಾತಿ ಅದ ರೀತಿಲಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಅದ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈಗ ರೆಡಿಯಾಗಿದೆ. ಈಗ ಇದನ್ನು ನಾವು ಅರ್ಧ ಗಂಟೆ ಮುಚ್ಚಿಡಬೇಕು. ಅದಾದಮೇಲೆ ಈಗ ಸಮೋಸಾಗೆ ನಾನು ಈರುಳ್ಳಿ ಸಮೋಸ ಮಾಡ್ತಿರೋದು, ಅದಕ್ಕೆ ಇವಾಗ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಒಂದು ಚಮಚದಷ್ಟೇ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ರೆಡ್ಡಿಶ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1/4 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಅರಿಶಿನ ಪುಡಿ, 1/4 ಸ್ಪೂನ್ ಚಿಕನ್ ಪೌಡರ್, 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೋಡಿ ರೆಡಿಯಾಗಿದೆ. ಈಗ ಇದನ್ನು ಇಟ್ಕೊಂಡಿದ್ವಲ್ಲ, ಈಗ ಇದನ್ನು ನಾವು ಚಪಾತಿ ರೀತಿಲಿ ಲಟ್ಟಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಈಗ ಸಣ್ಣ ಒಂದು ಮೀಡಿಯಮ್ ಸೈಜಿಗೆ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಮೀಡಿಯಮ್ ಸೈಜಿಗೆ ಬರ್ತವೆ ಅಂದ್ಬಿಟ್ಟು ನೋಡಿ. ಈಗ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಈಗ ಈ ಥರ ಎಷ್ಟು ತೆಳು ಬರುತ್ತೆ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರೆಡಿಯಾಗಿದ್ದಾವೆ. ಈಗ ಹಂಚಿಟ್ಬಿಟ್ಟು ಅವನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಎಷ್ಟು ಅಂದರೆ ಸುಮ್ಮನೆ ಗುಳ್ಳೆಗಳು ಬರ್ತಾವಲ್ಲ ಅಷ್ಟೇ, ಜಾಸ್ತಿ ಬೇಯಿಸೋಕ್ಕೋಗ್ಬಿಟ್ರೆ ರಫ್ ಆಗಿಬಿಡ್ತವೆ. ನೋಡಿ ತೆಳ್ಳಗೆ ಅಷ್ಟೇ ಹಂಚ್ ಮೇಲೆ ಹಾಕ್ಬಿಟ್ಟು ತಗೋಬಿಡಬೇಕು. ಜಾಸ್ತಿ ಹೊದ್ಬಿಟ್ರೆ ಗಟ್ಟಿ ಆಗ್ತದೆ. ನೋಡಿ ಎಷ್ಟು ಸ್ಮೂತ್ ಇದ್ದಾವೆ. ಈ ಥರ ಲಟ್ಟಿಸ್ಕೊಂಡು ಈಗ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಮೋಸ ಲೇಯರ್ಸ್ನ. ಈಗ ಅದಕ್ಕೆ ನಾವು ಪೇಸ್ಟ್ನ ತಯಾರು ಮಾಡ್ಕೋಬೇಕು. ಸ್ವಲ್ಪ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಅದಕ್ಕೆ ನೀರು ಹಾಕಿ ಇವಾಗ ಪೇಸ್ಟ್ನ ತಯಾರು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಇವಾಗ ಲೇಯರ್ಸ್ನ ತಗೊಂಡು ನೋಡಿ ಈ ಥರ ಕೋನ್ ಶೇಪಲ್ಲಿ ಇದು ಮಾಡಿಬಿಟ್ಟು ಅದಕ್ಕೆ ಒಳಗಡೆ ಮಸಾಲೆ ತುಂಬಿ ಈ ಥರ ರೆಡಿ ಮಾಡ್ಕೋಬೇಕು. ಸೈಡಲ್ಲಿ ಪೇಸ್ಟ್ನ ಹಾಕಬೇಕು. ಇವಾಗ ಕರಿಗಡುಬು ಎಲ್ಲ ನಾವು ನೀರಲ್ಲಿ ಸೈಡಲ್ಲಿ ಇದು ಮಾಡ್ತೀವಲ್ಲ ಆ ಥರ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಮುಚ್ಕೋಬೇಕು ನೀಟಾಗಿ ಓಪನ್ ಆಗದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ, ಈಗ ಹಾಕ್ತಾಯಿದ್ದೀನಿ. ಹಾಗೆ ನಾವು ಲೇಯರ್ಸ್ ಕಟ್ ಮಾಡಿರ್ತೀವಲ್ಲ ಸ್ಕ್ವೇರ್ ಶೇಪಲ್ಲಿ ಉಳಿದಿರುತ್ತಲ್ವ, ಅದನ್ನು ಕೂಡ ನಾವು ವೇಸ್ಟ್ ಮಾಡೋ ಹಾಗೇನಿಲ್ಲ. ಈ ಥರ ಕರೆದ್ರೆ ಅವು ಕೂಡ ತಿನ್ಬೋದು ಪೂರಿ ಥರ. ನೋಡಿ ಈಗ ಸಮೋಸ ಈ ಥರ ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತಗೋಬೇಕು. ನೋಡಿರಿ ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ನನ್ನ ಮಗುಗೆ ತಗೊಂಡೋಗಿ ಕೊಡ್ತಾಯಿದ್ದೀನಿ ತಿನ್ನೋಕ್ಕೆ. ಅವ್ನು ಕೇಳಿದ್ಕೇನೆ ಅವನಿಗೋಸ್ಕರ ಮಾಡಿಕೊಟ್ಟೆ. ಇದಕ್ಕೆ ಇನ್ನೂ ಬಟಾಣಿ ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ತಾರೆ, ಬಟ್ ನಾನು ಬರೀ ಈರುಳ್ಳಿ ಹಾಕಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬಾಯ್.